ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬೆಳಗ್ಗಿನ ಜಾವ ನಾವು ಈ ದಿನ ಹೆಂಗೆ ನಡೀತೈತೆ ಅಂತ ಟೆನ್ಷನ್ನಲ್ಲಿ ನಿದ್ದೆ ಬಂದಿಲ್ಲ. ನಾವು ಏನು ಮಾತಾಡ್ತೀವಿ ಏನಿಲ್ಲ ಅನ್ನೋ ಇದರಲ್ಲಿ ರಾತ್ರಿ ಮತ್ತು ಬೆಳಗ್ಗೆ ಇಂದ ನಾವು ಟೆನ್ಷನ್ನಾಗಿದ್ವಿ. ಆವಾಗ ಸಾರು ಒಂದು ಮಾತು ಹೇಳಿದರು ಹೋಗ್ಬೇಕಾದ್ರೆ. ಏನು ಹೇಳಿದರು ಅಂದರೆ, ಗಡಿಯಾರ ನಿಂತಿರೋ ಗಡಿಯಾರ ಕೂಡ 7:20 ಟೈಮ್ ಕರೆಕ್ಟಾಗಿ ತೋರಿಸುತ್ತಂತೆ. ಅಲ್ಲಿ ಸ್ಟಾರ್ಟ್ ಆಯಿತು. ಮನುಷ್ಯನು ಎಲ್ಲಿ ಅವನು ಉಪಯೋಗ ಇಲ್ಲ ಅಂತ ಏನಿಲ್ಲ, ನಿಂತೋಗಿರೋ ಗಡಿಯಾರನೂ 2 ಸರಿ ಸರಿಯಾಗಿ ತೋರಿಸ್ತೈತಿ ಅಂದರೆ, ಇವಾಗ ಜಯಪ್ರಕಾಶ್ ಸರ್ ಅವರು ಇಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಡಾಕ್ಟ್ರ್ ಹತ್ರ ಹೋಗ್ತೀವಿ, ನಮ್ಮ ಕಣ್ಣು ಸರಿಯಾಗಿ ಕಾಣಿಲ್ಲ ಅಂದರೆ ಕಣ್ಣಿಗೆ ಎಷ್ಟು ಬೇಕೋ ಲೆನ್ಸ್ ಕೊಡ್ತಾರೆ. ಕಿವಿ ಕೇಳಿಸಿಲ್ಲ ಅಂದರೆ ಕಿವಿಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕಿವಿಗೆ ಹಾಕೊಳ್ಳೋದು ಕೊಡ್ತಾರೆ. ಯಾವುದು ಅರಿಯದೆ ಇವರು ನಮ್ಮಲ್ಲಿರೋದನ್ನು ಅವರಾಗಿ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅವರಲ್ಲಿ ಇವಾಗ ಡಾಕ್ಟ್ರ್ ಹತ್ರ ಇಂಥದನ್ನೇ ಅಂತೇಳಿ ಐಡೆಂಟಿಫೈ ಮಾಡಿ ಎಕ್ಸ್ರೇ ಮಾಡಿ ಎಲ್ಲ ಮಾಡಿ ಅದಕ್ಕೆ ಆದಂಥ ಸ್ಟ್ರೆಂತು ಅವ್ರು ಕೊಡ್ತಾ ಇದ್ದರೆ, ಎಷ್ಟೋ ಜನ್ಮಗಳಿಂದ ನಾವು ಜನ್ಮಾಂತರನು ಬಂದರೂ ಕೂಡ ಅದೇ ಸಂಸ್ಕಾರದಲ್ಲೇ ನಮ್ಮ ಜೀವನವನ್ನು ಮಾಡ್ಕೊತ ಹೋಗ್ತಾ ಇರಬೇಕಾ ಪ್ರಾಸೆಸ್ಸಲ್ಲಿ ನಮಗೆ ಒಬ್ಬ ಗುರು ಬೇಕು. ಅಂಥ ಗುರು ತಿಳಿಯೋದು ನಾವು ಯಾವುದೋ ಇದರಲ್ಲೇ ಏನೋ ಮೊಬೈಲ್ ನೋಡ್ತಾನೋ ಯಾವುದೋ ಇದರಲ್ಲಿ ನೋಡ್ತಾನೋ ಸಿಕ್ಬಿಟ್ಟಿದ್ದಾರೆ. ಈ ಸಿಕ್ಕಿದ್ದ ಗುರು ಏನು ಮಾಡ್ತಾ ಇದ್ದಾರೆ, ನಾವು ಕರೆಕ್ಟಾಗಿ ಹೋಗಿ ಕಣ್ಣು ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಗೆ ಇಷ್ಟು ಕಣ್ಣು ಬೇಕು, ಇಷ್ಟು ಲೆಂತ್ ಬೇಕು, ಕಿವಿ ಪ್ರಾಬ್ಲಮ್ ಇದ್ರೆ ಕಿವಿ ಇಷ್ಟು ಬೇಕು ಅಂತ ಹೇಳ್ತಾರೆ. ನಮ್ಮನ್ನು ಸುಮ್ಮನೆ ಕುಂತಿರೋರು ನೋಡಿಸಿ ನಿಮ್ಗಿದು ಪ್ರಾಬ್ಲಮ್ ಆಗೈತಿ, ನಿಮ್ಮಲ್ಲಿ ನಿಮ್ಗಿದು ತೊಂದರೆ ಇದೆ, ಒಳಗಡೆ ಡೆತ್ತನ್ನು ನಮ್ಮನ್ನು ಸರಿ ಮಾಡ್ತಾ ಇದ್ದಾರೆ. ಅಂಥ ಕಾರ್ಯಾಗಾರ ಇಲ್ಲಿ ನಡೆದಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನಾವು ಇದನ್ನು ನಾವು ಒಬ್ಬರೇ ಏನೋ ಮಾತಾಡೋಕ್ಕೆ ಬಂದೀವಿ, ನಾವೇನೋ ಪೊಲಿಟಿಷಿಯನ್ ಆಗ್ತೀವಿ, ನಾವೇನೋ ಇದಾಗ್ತೀವಿ, ಹಂಗಾಗ್ತೀವಿ, ಮಾತಾಡ್ತೀವಿ ಅಂತ ಅಂದ್ಕೊಂಡು ಎಲ್ಲರೂ ಬಂದಿರ್ತೀವಿ. ನಾನು ಹೇಳ್ತೀನಿ, ಇದು ಪೊಲಿಟಿಷಿಯನ್ ಆಗೋದಕ್ಕೋ ಮೈಕಲ್ಲಿ ಮಾತಾಡೋದಕ್ಕೋ ಉಪಯೋಗಕ್ಕಿಂತ ಮನುಷ್ಯನ ಎಷ್ಟೋ ಜನ್ಮಗಳ ಸಂಸ್ಕಾರವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾವು ಒಬ್ಬರೇ ಉಪಯೋಗಿಸ್ಕೊಂಡು ನಾವು ಒಂದೇ ಇದು ಮಾಡಿದರೆ ಸರಿ ಹೋಗಲ್ಲ. ಇದನ್ನು ನಮ್ಮ ಮನೆಯವರೆಗೂ ಬರಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೋಸ್ಕರ ಅಂದರೆ, ಒಂದು ಹೆಣ್ಣು ಮನೆಯಲ್ಲಿ ಆ ತಾಯಿ ಪರಿವರ್ತನೆ ಬಂತಂದರೆ ಇಡೀ ಕುಟುಂಬಕ್ಕೆ ಪರಿವರ್ತನೆ ಬರ್ತೈತಿ. ಇವತ್ತು ನಾವು ಮೈಕಲ್ಲಿ ನಿಂತ್ಕೊಂಡು ಮಾತಾಡಿ 4 ಮಂದಿ ಹತ್ರ ಚಪ್ಪಳೆ ಗಟ್ಟಿಸ್ಕೊಂಡು ಅವ್ರಿಗೇನೋ ಬಂದು ನಾವು ಏನೋ ಮಾಡ್ತಿದ್ದೀವಿ ಅಂತ ಅಂದ್ಕೊಳೋದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿರೋರನ್ನ ನಾವು ತಯಾರಿ ಮಾಡಿದ್ರೆ ನಮ್ಮ ಕುಟುಂಬ ಚೇಂಜ್ ಆಗುತ್ತೆ. ಅಂಥ ಕಾರ್ಯವನ್ನು ಮಾಡಬೇಕಂತೇಳಿ ಇದೇ ಸಂದರ್ಭದಲ್ಲಿ ಸಾರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಹೆಣ್ಣು ಕಲಿತರೆ ಸಾಲೆ ಒಂದು ತೆರೆದಂತೆ ಅಂತ ನಾವು ಅಂತೀವಿ. ಅದೇ ಹೆಣ್ಣಿಗೆ ಒಂದು ಸಂಸ್ಕಾರ ಬಂದರೆ ಇಡೀ ಕುಟುಂಬಕ್ಕೆ ಸಂಸ್ಕಾರ ಬರ್ತೈತೆ. ಸಂಸ್ಕಾರ ಅಂದರೆ ಹೆಂಗೆ ಬರುತ್ತೆ? ಇವಾಗ ಯಾರೋ ಮದುವೆ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಇವಾಗ ನಾನು ನೋಡ್ತಾ ಇದ್ದೀನಿ, ರಮೇಶ್ ಅವ್ರನ್ನ ಇಂಡೈರೆಕ್ಟ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಫೋನ್ ಬರ್ತಾನೆ ಐತೆ. ಅವ್ರಿಗೆ ಆ ಕುಟುಂಬ ಅಷ್ಟು ಮಾತ್ರ ಯೋಚನೆ ಇರುತ್ತೆ. ಅವ್ರನ್ನೂ ಕೂಡ ಇಂಥ ಸಂಸ್ಕಾರಕ್ಕೆ ಕರ್ಕೊಂಬಂದು ತೋರಿಸಿದ್ರೆ ನಮ್ಮವ್ರು ಏನು ಕಲಿತಾ ಇದ್ದಾರಾ ಅಂತ ಅವ್ರಿಗೂ ಗೊತ್ತಾಗುತ್ತೆ, ಅವರು ಕೂಡ ಅಪ್ಡೇಟ್ ಆಗುತ್ತೆ. ಅವರು ಅಪ್ಡೇಟ್ ಆಗೋದ್ರ ಜೊತೆಗೆ ತಮ್ಮ ಮಕ್ಕಳನ್ನೂ ಅಪ್ಡೇಟ್ ಮಾಡ್ತಾರೆ. ಸೊ ಈ ಇಡೀ ಕುಟುಂಬ ಚೇಂಜ್ ಆದರೆ ಸಮಾಜ ಚೇಂಜ್ ಆಗುತ್ತೆ, ಸಮಾಜ ಚೇಂಜ್ ಆದರೆ ರಾಜ್ಯ ಚೇಂಜ್ ಆಗುತ್ತೆ, ರಾಜ್ಯ ಚೇಂಜ್ ಆದರೆ ದೇಶ ಚೇಂಜ್ ಆಗುತ್ತೆ. ಇಡೀ ಪ್ರಪಂಚವೇ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗೋಕ್ಕೆ ಇಂಥ ಗುರು ಬೇಕು ನಮಗೆ. ಅಂತ ಪ್ರತಿದಿನ ನಮ್ಮ ನಿತ್ಯ ಕಾರ್ಯ ಜೀವಿಸ್ತೀವಿ. ನಾವು ಜೀವಿಸಿದ ಕ್ಷಣಗಳು ಯಾವ ರೀತಿ ನಾವು ಬೆಳಗಿದ್ದೀವಿ ಅನ್ನೋದನ್ನು ಇಂಪಾರ್ಟೆಂಟ್. ಸಂಸ್ಕಾರವನ್ನು ಕಲಿತಾಗೆ ಜೀವನದ ಸಾರ್ಥಕತೆ ಆಗ್ತೈತಿ. ಅಂಥ ಸಂಸ್ಕಾರದ ಇದನ್ನು ನಾನು ಸಾರ್ ಹತ್ರದಿಂದ ಕಲ್ತ್ಕೊಂಡಿದ್ದೀನಿ. ಇನ್ನು ಇಂಥ ವಾತಾವರಣ, ಇವಾಗ ಜಾಗರಣ ಅಂತೀವಲ್ಲ, ಜಾಗವನ್ನು ಬಿಟ್ಟು ಹರಣ ಮಾಡ್ತೀವಲ್ಲ, ಹಂಗೆ ಇಂಥ ಜಾಗದಲ್ಲಿ ಬಂದು ನಮ್ಮನ್ನು ಕುಂದ್ರಿಸಿ ಹರಣ ಮಾಡಿಸಿದ್ದಾರೆ ಹೇಳಕ್ಕೆ ಇಷ್ಟಪಡ್ತೀನಿ.
ಇಷ್ಟೊಂದು ಹೇಳಿ ನನ್ನ 2 ಮಾತು ಮುಗಿಸಿ. ಥ್ಯಾಂಕ್ ಯು.